ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವಳನ್ನು ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ, ನನ್ನ ಮಗಳನ್ನು. ನೋಡಿ, ಎಣ್ಣೆ ಎಲ್ಲ ಸಿಕ್ಕಾಪಟ್ಟೆ ಹಚ್ಕೊಂಡು ಯಾವ ರೀತಿ ಮಾಡ್ಕೊಂಡಿದ್ದಾಳೆ ಅಂತ. ನನ್ನ ಮಗಳನ್ನ ಸ್ಕೂಲಿಂದ ಬಿಟ್ಟು ಬರುವಾಗ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ತರೋದಿತ್ತು. ಅದನ್ನು ತಗೊಂಡು ಆಮೇಲೆ ಶುಕ್ರವಾರ ಅಲ್ವಾ, ಪೂಜೆ ಮಾಡೋಣ ಅಂದ್ಬಿಟ್ಟು ಹಣ್ಣು, ಹಾಲು ಮತ್ತು ಪಂಚಾಮೃತ ಮಾಡೋಕ್ಕೋಸ್ಕರ ಮೊಸರು, ಹೂವು ಇದನ್ನೆಲ್ಲ ತೊಗೊಂಡು ಬಂದೆ ಮನೆಗೆ. ಏನೋ ಶುಕ್ರವಾರ ಅಲ್ವಾ, ಶ್ರಾವಣದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದಂದರೆ ತುಂಬ ಇಷ್ಟ ನನಗೆ. ನೋಡಿ, ಹೂವು ಒಂದಿದ್ರೆ ಲಕ್ಷ್ಮಿಗೆ ಏನು ಬೇಡ, ಭಕ್ತಿಯಿಂದ ಹೂವು ಅರ್ಪಿಸಿ ಪಂಚಾಮೃತ ಅರ್ಪಿಸಿ ಪೂಜೆ ಮಾಡಿದರೆ ಸಾಕು, ಅವಳಿಗೆ ಮನಸ್ಫೂರ್ತಿಯಾಗಿ ತೃಪ್ತಿ ಆಗುತ್ತೆ. ಪೂಜೆ ಎಲ್ಲ ಮುಗಿದ ತಕ್ಷಣ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್. ಈ ಮನೇಲಿರೋ ಹೆಣ್ಮಕ್ಳಿಗೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಮಧ್ಯೆ ಸ್ವಲ್ಪ ಯಾವಾಗಾದರೂ ಟೀ ಕುಡಿದ್ರೆ ಏನೋ ರಿಲ್ಯಾಕ್ಸ್ ಆಗುತ್ತೆ. ಅದರ ಜೊತೆಗೇ ಮತ್ತು ಮುಂದೆ ಕೆಲಸ ಮಾಡೋಕ್ಕೂ ಎನರ್ಜಿ ಸಿಗುತ್ತೆ. ಅದೇನೋ ಗೊತ್ತಿಲ್ಲ, ಟೀಯಲ್ಲಿ ಅದೆಂಥ ಶಕ್ತಿ ಇದೆಯೋ ಗೊತ್ತಿಲ್ಲ. ನಾನೊಬ್ಬಳೇ ಅಂತಲ್ಲ, ಎಲ್ರಿಗೂ ಕೂಡ ಟೀ ಕುಡಿದ್ರೆ ಅಷ್ಟೇ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ನಿಮಗೂ ಕೂಡ ಇದೇ ರೀತಿ ಅನುಭವ ಆಗುತ್ತಾ? ನನಗಂತೂ ಕೆಲಸ ಮಾಡಿ ಸುಸ್ತಾದರೆ ಅಥವಾ ಏನೋ ಸ್ಟ್ರೆಸ್ಸಿಂದ ತಲೆ ಏನಾದರೂ ನೋಯ್ತಾ ಇದ್ದರೆ ನಾನು ಏನೂ ಇಲ್ಲ, ಜಸ್ಟ್ ಒಂದು ಕಪ್ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿತೀನಿ. ಆವಾಗ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ಟೀ ಇಷ್ಟ ಅವರೆಲ್ಲ ಕಮೆಂಟ್ಸ್ ಮಾಡಿ. ನನಗೂ ಕೂಡ ಟೀ ಇಷ್ಟ, ಅದ್ರ ಜೊತೆ ಏನಾದರೂ ಒಂದು ತಿನ್ನಲಿಕ್ಕೆ ಇರಲೇಬೇಕು. ಆ್ಯಂಡ್ ಟೀ ಕುಡಿದ ತಕ್ಷಣ ಬನ್ನಿ, ನಾನು ನಿಮಗೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ತೋರಿಸ್ತೀನಿ. ಇವತ್ತು ನಾವೊಂದು ಸೀರೆ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಅದೀಗ ನೋಡಿ, ಇದು ನಾನು ಬುಕ್ ಮಾಡಿರೋ ಸೀರೆ ಚೆನ್ನಾಗಿದೆಯಾ ನೋಡಿ, ಇದು ತೋರಿಸ್ತೀನಿ. ಇದು ವಾವ್, ರೆಡ್ ಕಲರ್ ಎಷ್ಟು ಚೆನ್ನಾಗಿದೆಯಲ್ವಾ? ರೆಡ್ ಕಲರ್ದು ಸಾರಿ, ಬ್ಲೌಸ್ ಈ ರೀತಿ ಬಂದಿದೆ. ಬಟ್ ಇದು ಬ್ಲೌಸ್ ಯಾಕೋ ನನಗೆ ಸ್ವಲ್ಪ ಇದಕ್ಕೆ ಇಷ್ಟ ಆಗಿಲ್ಲ. ಸಾರಿ ಮಾತ್ರ ಸೂಪರಾಗಿದೆ. ಈ ಕಲರ್ ಕಾಂಬಿನೇಷನು ಎಷ್ಟು ಚೆನ್ನಾಗಿದೆ ಅಲ್ವಾ? ನಂಗೆ ಒಪ್ಪುತ್ತಾ ಫ್ರೆಂಡ್ಸ್? ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಾ? ರೆಡ್ ಕಲರು. ಆಮೇಲೆ ಇನ್ನೊಂದೇನೆಂದರೆ, ಇದು ರೆಡ್ ಕಲರ್ ಕಾಂಬಿನೇಷನ್ಗೆ ಈ ರೀತಿ ಬಾರ್ಡರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಗೋಲ್ಡನ್ ಕಲರ್ದು. ಇದೇ ರೀತಿ ಬ್ಲೌಸ್ ಇದೆ, ಸೂಪರ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಈ ಸಾರಿ ಇಷ್ಟ ಆದರೆ ಮೀಶೋಲ್ಲಿ ಹೋಗಿ ಸರ್ಚ್ ಮಾಡಿ ತಗೊಳ್ಳಿ ಫ್ರೆಂಡ್ಸ್.